ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಸತ್ಯ ಮಾತಾಡೋಕ್ಕೆ ಬಂದಿದ್ದೇನೆ. ನಾವೆಲ್ಲರೂ ಲೈಫಿನಲ್ಲಿ ಏನಾದರೂ ದೊಡ್ಡದಾಗಿ ಸಾಧಿಸಬೇಕು ಅಂದುಕೊಳ್ತೇವೆ. ಆದರೆ ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಥವಾ ಸಾಧಿಸೋಕೆ ಹೋದಾಗ ಕಷ್ಟಗಳು, ಸೋಲುಗಳು, ಜನ ಆಡಿಕೊಳ್ಳೋ ಮಾತುಗಳು ನಮ್ಮನ್ನು ಹಿಂದೆ ಎಳೆಯುತ್ತವೆ. ಆಗ ನಮಗೆ ಅನಿಸುತ್ತದೆ, ಇದು ನಮ್ಮ ಕೈಲಿ ಆಗಲ್ಲ, ಇದು ಅಸಾಧ್ಯ ಎಂದು. ಹಾಗಾದರೆ ನಾವು ಹೇಗೆ ಮುಂದಕ್ಕೆ ಹೋಗೋದು ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ನೆನಪಿಟ್ಟುಕೊಳ್ಳಿ, ಈ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯಾವುದೋ ಒಂದು ದೊಡ್ಡ ಗುರಿಯನ್ನು ತಲುಪಬೇಕು ಅಂದರೆ ಅದಕ್ಕೊಂದು ಸೀಕ್ರೆಟ್ ಫಾರ್ಮುಲಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಇಡೀ ಲೈಫ್ ಚೇಂಜ್ ಮಾಡಬಲ್ಲ ಆ 4 ಪವರ್ಫುಲ್ ಹೆಜ್ಜೆಗಳ ಬಗ್ಗೆ ತುಂಬ ಇನ್ಡೆಪ್ತ್ ಆಗಿ ಮಾತಾಡೋಣ. ಈ 4 ವಿಷಯಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಲೈಫ್ಗೆ ಅಪ್ಲೈ ಮಾಡಿದರೆ ನೀವು ಅಂದುಕೊಂಡಿದ್ದನ್ನು ಸಾಧಿಸುವುದನ್ನು ತಡೆಯೋಕ್ಕೆ ಯಾರ ಕೈಯಲ್ಲೂ ಆಗುವುದಿಲ್ಲ. ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ನಿಯಮ ಏನೆಂದರೆ, ನಿಮ್ಮನ್ನು ನೀವು ನಂಬಿರಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಜಗತ್ತಿನಲ್ಲಿ ಯಾರೆಲ್ಲ ಇತಿಹಾಸ ಸೃಷ್ಟಿಸುತ್ತಾರೋ ಅವರೆಲ್ಲರಲ್ಲೂ ಇದ್ದ ಒಂದೇ ಒಂದು ಕಾಮನ್ ಕ್ವಾಲಿಟಿ ಅಂದರೆ ಒಬ್ಬರೇ ನಿಂತಿದ್ದರೂ ತಮ್ಮ ಮೇಲೆ ಅವರಿಗಿದ್ದ ಅಚಲವಾದ ನಂಬಿಕೆ. ನೀವು ಏನೋ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂದ್ಕೊತೀರಾ, ಅಥವಾ ಕಷ್ಟ ಇರೋ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದ್ಕೊಳ್ತೀರಾ. ಆದರೆ ನಿಮ್ಮ ಸುತ್ತಮುತ್ತ ಇರೋ 10 ಜನರು ಒಂದು ನಿಮ್ಮ ಕೈಯಲ್ಲಿದು ಆಗಲ್ಲ ಅಂತಾರೆ. ನೆನಪಿಡಿ, ಅವರು ಹೇಳ್ತಿರೋದು ಅವರ ಯೋಗ್ಯತೆಗೆ ತಕ್ಕಂತೆ. ಅದು ಬಿಟ್ಟು ನಿಮ್ಮ ಯೋಗ್ಯತೆ ಬಗ್ಗೆ ಅವರು ಮಾತಾಡೋಕ್ಕೆ ಆಗುವುದಿಲ್ಲ. ಸೈಕಾಲಜಿಯಲ್ಲಿ ಒಂದು ಮಾತಿದೆ, ಜಗತ್ತಿನಲ್ಲಿ ನಿಮಗೋಸ್ಕರ ಯಾರು ಚಪ್ಪಾಳೆ ತಟ್ಟುತ್ತಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಮನಸ್ಸು ಮಾತ್ರ ನಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳ್ತಾ ಇರಬೇಕು. ನಿಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ನಿಂತರೂ ನೀವು ಗೆಲ್ಲೋಕೆ ಆಗುವುದಿಲ್ಲ. ಸೊ ಇವತ್ತಿನಿಂದ ನಿಮ್ಮ ಸಾಮರ್ಥ್ಯವನ್ನು ಶಂಕಿಸುವುದನ್ನು ನಿಲ್ಲಿಸಿ ನಿಮ್ಮನ್ನು ನೀವು ನಂಬೋಕೆ ಶುರು ಮಾಡಿ. ಎರಡನೇ ನಿಯಮ ಏನೆಂದರೆ, ನಿಮ್ಮ ಗುರಿಯತ್ತ ಗಮನ ಹರಿಸಿ. ಫೋಕಸ್ ಆನ್ ಯುವರ್ ಗೋಲ್. ಇವತ್ತಿನ ಡಿಜಿಟಲ್ ದುನಿಯಾದಲ್ಲಿ ನಿಮಗೆ ಫೋಕಸ್ ಮಾಡೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ರೀಲ್ಸ್, ಶಾರ್ಟ್ಸ್, ನೋಟಿಫಿಕೇಷನ್. ನಮ್ಮ ಮೈಂಡ್ ದಿನವಿಡೀ ಡಿಸ್ಟ್ರ್ಯಾಕ್ಟ್ ಆಗ್ತಾಯಿದೆ. ನಮಗೆ ಎಲ್ಲವೂ ಬೇಕು ಅನಿಸುತ್ತೆ, ಆದರೆ ಯಾವುದರ ಮೇಲೂ ನಮಗೆ ಕ್ಲಾರಿಟಿ ಇಲ್ಲ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಪಕ್ಷಿಯ ಕಣ್ಣಿಗೆ ಗುರಿ ಇಡಲು ಹೇಳಿದಾಗ ಅರ್ಜುನನಿಗೆ ಕೇವಲ ಆ ಪಕ್ಷಿಯ ಕಣ್ಣು ಮಾತ್ರ ಕಾಣಿಸುತ್ತಿತ್ತು, ಮರವಾಗಲಿ ಎಲೆಗಳಾಗಲಿ ಕಾಣಿಸಲಿಲ್ಲ. ಅದನ್ನೇ ಫೋಕಸ್ ಅಂತಾರೆ. ನಿಮ್ಮ ಗುರಿ ನಿಮಗೆ ಎಷ್ಟು ಸ್ಪಷ್ಟವಾಗಿ ಕಾಣಿಸಬೇಕು ಅಂದರೆ ಅದರ ಮಧ್ಯೆ ಬರೋ ಯಾವುದೇ ಆಕರ್ಷಣೆಗಳು ನಿಮಗೆ ಕಾಣಿಸಬಾರದು. 100 ದೋಣಿಗಳ ಮೇಲೆ ಕಾಲಿಟ್ಟರೆ ಸಮುದ್ರ ದಾಟೋಕೆ ಆಗಲ್ಲ ಸ್ನೇಹಿತರೆ. ಒಂದು ಗುರಿಯನ್ನು ಫಿಕ್ಸ್ ಮಾಡಿ, ಅದೇ ಇಡೀ ಶಕ್ತಿಯನ್ನು ಅದರ ಮೇಲೆ ಹಾಕಿ. ಆಗ ನೀವು ನಿಮ್ಮ ಮೇಲೆ ನಂಬಿಕೆ ಬರುತ್ತದೆ. ಮೂರನೇ ನಿಯಮ ಏನೆಂದರೆ, ಪ್ರತಿದಿನ ಕ್ರಮಕೈಗೊಳ್ಳಿ. ಟೇಕ್ ಆ್ಯಕ್ಷನ್ ಎವ್ರಿ ಡೇ. ಬಹಳಷ್ಟು ಜನ ಮಾಡುವ ದೊಡ್ಡ ತಪ್ಪು ಇದೆ. ಏನೆಂದರೆ, ಬರೀ ಕನಸು ಕಾಣ್ತಾರೆ, ಪ್ಲಾನ್ ಮಾಡ್ತಾರೆ, ಅದನ್ನು ಡೈರಿಯಲ್ಲಿ ಬರೆಯುತ್ತಾರೆ, ಆದರೆ ಆ ಕೆಲಸವನ್ನು ಶುರು ಮಾಡಲ್ಲ. ಅಥವಾ ಇವತ್ತು ಜೋಶ್ನಲ್ಲಿ ಕೆಲಸ ಮಾಡಿ ಮುಂದಿನ 4 ದಿನ ಮಲಗಿಬಿಡುತ್ತಾರೆ. ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ನಮ್ಮ ಲೈಫಿನಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡೋದು ಕಾನ್ಫಿಡೆನ್ಸ್ ಅಂದರೆ ನಿರಂತರತೆ. ನೀವು ದಿನಕ್ಕೆ 10 ಗಂಟೆಗಳ ಕೆಲಸ ಮಾಡಬೇಕಾಗಿಲ್ಲ, ದಿನಕ್ಕೆ ಕೇವಲ 1 ಗಂಟೆ ಆದರೂ ಪರವಾಗಿಲ್ಲ, ಆದರೆ ಅದನ್ನು ದಿನಾಲೂ ಮಾಡಿ. ಹನಿ ಹನಿ ಸೇರಿದರೆ ಹಳ್ಳ ಅನ್ನೋ ಹಾಗೆ ನೀವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಹೆಜ್ಜೆಗಳೇ ವರ್ಷದ ಕೊನೆಗೆ ಒಂದು ದೊಡ್ಡ ಯಶಸ್ಸಾಗಿ ಬದಲಾಗುತ್ತದೆ. ಆಕ್ಷನ್ ಇಲ್ಲದ ಕನಸು ಕೇವಲ ಒಂದು ಹಗಲುಗನಸಾಗಿ ಉಳಿದುಬಿಡುತ್ತದೆ. ಸೊ ಪ್ಲಾನಿಂಗ್ ನಿಲ್ಲಿಸಿ ಇವತ್ತೇ ಕೆಲಸ ಶುರು ಮಾಡಿ. ಇನ್ನು ಇದರಲ್ಲಿ 4ನೇ ಮತ್ತು ಕೊನೆಯ ಬ್ರಹ್ಮಾಸ್ತ್ರ ಏನೆಂದರೆ, ಸಕಾರಾತ್ಮಕವಾಗಿರಿ ಮತ್ತು ಎಂದಿಗೂ ಬಿಟ್ಟುಕೊಡಬೇಡಿ. ಬಿ ಪಾಸಿಟಿವ್ ಆ್ಯಂಡ್ ನೆವರ್ ಗಿವ್ ಅಪ್. ನೀವು ಕೆಲಸ ಶುರು ಮಾಡಿದ ತಕ್ಷಣ ಎಲ್ಲವೂ ಈಸಿಯಾಗಿ ಸಿಗುವುದಿಲ್ಲ. ಲೈಫ್ ನಿಮಗೆ ಪರೀಕ್ಷೆ ತಗೊಳ್ಳುತ್ತದೆ. ನೀವು ಅಂದುಕೊಂಡಿದ್ದ
ಫೇಲ್ ಆಗಬಹುದು. ನೀವು ಅಂದುಕೊಂಡಿದ್ದೆಲ್ಲ ಫೇಲ್ ಆಗಬಹುದು. ಕೈಲಿದ್ದ ದುಡ್ಡು ಖಾಲಿಯಾಗಬಹುದು. ಜನ ನಿಮ್ಮನ್ನು ನೋಡಿ ನಗಬಹುದು. ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡೋದು ನಿಮ್ಮ ಪಾಸಿಟಿವ್ ಮೈಂಡ್ಸೆಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದೆಂದರೆ ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿಯುವ ಮುನ್ನ 10,000 ಬಾರಿ ಫೇಲ್ ಆಗಿದ್ದರು. ಜನ ಅವರನ್ನು ಹುಚ್ಚ ಅಂತಿದ್ದರು. ಆದರೆ ಅವರು ಬಿಟ್ಟುಕೊಡಲಿಲ್ಲ. ಅವರು ಹೇಳಿದ್ದು ಏನೆಂದರೆ, ನಾನು ಫೇಲ್ ಆಗಲಿಲ್ಲ, ಅದರ ಬದಲಾಗಿ ಹೇಗೆ 1000 ಬಾರಿ ಬಲ್ಬನ್ನು ಕಂಡುಹಿಡಿಯೋಕೆ ಪ್ರಯತ್ನಪಟ್ಟೆ ಎಂದು ಪಾಸಿಟಿವ್ ಆಗಿ ಹೇಳಿದ್ದರು. ಇದು ಆಟಿಟ್ಯೂಡ್ ಅನ್ನೋದು. ಲೈಫಿನಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ, ನಿಮ್ಮ ಮನಸ್ಸು ಮಾತ್ರ ಹೇಳ್ತಿರಬೇಕು, ನಾನು ಸೋತಿರಬಹುದು ಆದರೆ ಇನ್ನೂ ಸತ್ತಿಲ್ಲ, ಮರಳಿ ಪ್ರಯತ್ನಿಸುತ್ತೇನೆ ಅಂತ. ಇಲ್ಲಿಯವರೆಗೆ ನೀವು ಪ್ರಯತ್ನವನ್ನು ನಿಲ್ಲಿಸಲ್ವೋ ಅಲ್ಲಿಯವರೆಗೆ ನಿಮ್ಮ ಇಡೀ ಜಗತ್ತಿನಲ್ಲಿ ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಮಾತನಾಡಿದ 4 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. 1, ನಿಮ್ಮನ್ನು ನೀವು ನಂಬಿರಿ. 2, ಗುರಿಯ ಮೇಲೆ ಫೋಕಸ್ ಮಾಡಿ. 3, ದಿನಾಲು ಕೆಲಸ ಮಾಡಿ. 4ನೇದು ಬಂದು ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಈ 4 ನಿಯಮಗಳನ್ನು ಇವತ್ತಿನಿಂದಲೇ ನಿಮ್ಮ ಲೈಫಿನಲ್ಲಿ ಅಳವಡಿಸಿಕೊಂಡರೆ ಅಸಾಧ್ಯವಾದಷ್ಟು ಈ 4 ನಿಯಮಗಳನ್ನು ಲೈಫಿನಲ್ಲಿ ಅಳವಡಿಸಿಕೊಳ್ಳಿ. ನಂತರ ನೋಡಿ ಅಸಾಧ್ಯವಾದದ್ದು ಹೇಗೆ ಸಾಧ್ಯವಾಗುತ್ತದೆ. ಈ ವಿಡಿಯೋ ನಿಮ್ಮಲ್ಲಿ ಸಣ್ಣ ಬದಲಾವಣೆ ತಂದಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸಾಧಿಸಿ ತೋರಿಸುತ್ತೇನೆ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಇನ್ಸ್ಪೈರ್ ಮಾಡಿ. ಮುಂದಿನ ಪವರ್ಫುಲ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.